ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 36 ಬ್ಲೌಸು ಮೆಜರ್ಮೆಂಟ್ ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ. ನಾನು ನಿಮಗೆ ಬಾಡಿ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಕಟ್ ಮಾಡ್ಕೊಂಡು ತೋರಿಸ್ತೀನಿ. ಸ್ನೇಹಿತರೆ ಒಬ್ಬರೇ ಕಸ್ಟಮರ್ ಇವರು ನಮಗೆ 3 ಬ್ಲೌಸನ್ನು ಕೊಟ್ಟಿದ್ದಾರೆ. ನೋಡಿ ಒಂದೇ ಥರ ಇದೆ, ಇದು ಡಿಸೈನ್ ಬಂದು ಒಂದೇ ರೀತಿ ಇದೆ. ಇದು ಇವತ್ತು ನಾನು ಒಂದು ಕಟ್ ಮಾಡ್ತಾ ತೋರಿಸ್ತಿದ್ದೀನಿ. ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ ಸ್ನೇಹಿತರೆ ಅವ್ರದ್ದು. ನೋಡಿ ಇವಾಗ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ಸ್ನೇಹಿತರೆ. ನಾನು ಲೈನಿಂಗನ್ನು ಹಾಕೊಂಡಿದ್ದೀನಿ. ಲೈನಿಂಗ್ ಬಂದು ನೋಡಿ 80 ಸೆಂಟಿಮೀಟರ್ ಇದೆ. ಇದು 36 ಸೈಜ್ ಅವರು ಬ್ಲೌಸ್ಗೆ 80 ಸೆಂಟಿಮೀಟರ್ ಲೈನಿಂಗನ್ನು ಕೊಟ್ಟಿದ್ದಾರೆ. ಹಾಗೆ ಇದು ಕೂಡ ಅಷ್ಟೇ ನೋಡಿ, ಮೇನ್ ಫ್ಯಾಬ್ರಿಕ್ ಬಂದು ಇದು ಕೂಡ 80 ಸೆಂಟಿಮೀಟರ್ ಇದೆ. ಹಾಗೆ ಪನ್ನ ಜಾಸ್ತಿ ಇರೋದ್ರಿಂದ ಇದು 80 ಸೆಂಟಿಮೀಟರ್ ಲೆಂತಲ್ಲಿ ಆಗುತ್ತೆ. ಸ್ಲೀವ್ ಲೆಂತ್ ಕೂಡ ಇದ್ರೆ ಆಗುತ್ತೆ ಕೂಡ, ಪನ್ನ ಜಾಸ್ತಿ ಇದೆ. ಹಾಗಾಗಿ ನೋಡಿ ಇವಾಗ ಬದಿಗೆ ಬಂದು ನಾವು ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ನೋಡಿ ಈ ರೀತಿ ಇದೆ. ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಬಂದು ಸ್ನೇಹಿತರೆ ಲೆಂತ್ ಬಂದು ನೋಡಿ ಸ್ನೇಹಿತರೆ 14.5 ಇಂಚು ಲೆಂತ್ ಇದೆ. ಶೋಲ್ಡರ್ ಬಂದು ರೆಡಿ ಶೋಲ್ಡರ್ ಇದೆ. ಶೋಲ್ಡರ್ ಬಂದು 15 ಇಂಚ್ ಇದೆ. ಇದರಲ್ಲಿ ನಾವು ಬ್ಯಾಕ್ ನೆಕ್ ಲೆಂತ್ ಏನಿದೆ ಅದ್ರ ಮೇಲೆ ಡಿಫೆಂಡ್ ಮಾಡಿ ನಾವು ಚೆಸ್ಟ್ ಅನ್ನ ಲೆಸ್ ಮಾಡಬೇಕು. ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಿರೋದ್ರಿಂದ ನಮಗೆ ರೆಡಿ ಸಿಕ್ಕಿಲ್ಲ. ನೋಡಿ ನಾವು ರೆಡಿ ಇವಾಗ ಇದರಲ್ಲಿ ನಾವು ರೆಡಿ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ನಾನು ನಿಮ್ಗೆ ವಿಡಿಯೋದಲ್ಲಿ ಯಾವ ರೀತಿ ಶೋಲ್ಡರ್ನ ತಗೋಬೇಕು ಅಂತೇಳಿ. ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಸ್ನೇಹಿತರೆ 36 ಇದೆ. ವೆಸ್ಟ್ ಮೆಜರ್ಮೆಂಟ್ ಬಂದು 30 ಇಂಚ್ ಇದೆ. 30 ಇಂಚು ವೆಸ್ಟ್ ಮೆಜರ್ಮೆಂಟ್ ಇದೆ. ಹಾಗೆ ನೋಡಿ ಇದು ಅಪ್ಪರ್ ಚೆಸ್ಟ್ ಬಂದು ಸ್ನೇಹಿತರೆ 37 ಇಂಚ್ ಇದೆ. 37.5 ಬಂತು ಅಪ್ಪರ್ ಚೆಸ್ಟ್. ಓಕೆ, 37 ಇಂಚ್ ಇದೆ. ಅಪ್ಪರ್ ಚೆಸ್ಟ್ ಬಂದು 37 ಇಂಚ್ ಇದೆ. ಇದನ್ನು ಕೂಡ ನಾವು ನಿಮಗೆ ತೋರಿಸ್ತೀನಿ ಪರ್ಫೆಕ್ಟ್ ಆಗಿ ಯಾವ ರೀತಿ ಇಡಬೇಕು ಅಂತೇಳಿ. ಮೇನ್ ಡಾಟ್ ಪಾಯಿಂಟ್ ಅನ್ನ ಎಷ್ಟು ಇಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಖಂಡಿತ ಗೊತ್ತಾಗುತ್ತೆ ಸ್ನೇಹಿತರೆ. ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ನೋಡಿ ಫ್ರಂಟ್ ಡಾಟ್ ಬರುತ್ತಲ್ಲ, ಮೇನ್ ಡಾಟು, ಅದನ್ನ ಈ 36 ಸೈಜ್ಗೆ ಯಾವ ರೀತಿ ಇಡಬೇಕು ನೀವು ಪರ್ಫೆಕ್ಟ್ ಆಗಿ ಅನ್ನೋದನ್ನ ನೀವು ವಿಡಿಯೋ ತಿಳಿಸ್ಕೊಡ್ತೀನಿ. ಹಾಗೆ ನೋಡಿ ಅಫೆಕ್ಸ್ ಪಾಯಿಂಟ್ ಬಂದು 10 ಇಂಚಿಗೆ ಅಫೆಕ್ಸ್ ಪಾಯಿಂಟ್ ಬಂದಿದೆ ಇವ್ರದ್ದು. ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು 12.5 ಇಂಚ್ ಬಂದಿದೆ. ಹಾಗೆ ಆರ್ಮೋಲ್ ಲೂಸಿಂಗ್ ಕೂಡ ನೋಡಿ, ನಾವು ಆರ್ಮೋಲ್ ಡೌನಿಂಗ್ ಅನ್ನ ನಮಗೆ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಮಗೆ ಗೊತ್ತಾಗಲ್ಲ. ಅಳತೆ ಬ್ಲೌಸ್ ಕೊಟ್ಟಾಗ ನಾವು ಈಸಿಯಾಗಿ ಕಂಡುಹಿಡ್ಬಿಡ್ಬೋದು ನಮಗೆ ಇಷ್ಟ ಇದೆ ಅಂತೇಳಿ. ಬಟ್ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಾವು ಆರ್ಮೋಲ್ ರೌಂಡಿಂಗ್ ಲೂಸ್ ಅನ್ನ ತಗೊಂಡಿರ್ತೀವಿ. ಹಾಗಾಗಿ ನೋಡಿ ಆರ್ಮೋಲ್ ರೌಂಡಿಂಗ್ ಲೂಸ್ ಬಂದು ಸ್ನೇಹಿತರೆ 17.5 ಇಂಚು ಇದೆ, ರೆಡಿ ಇದೆ ಅವ್ರದ್ದು. ಹಾಗೆ ನೋಡಿ ಫ್ರಂಟ್ ನೆಕ್ ಬಂದು 6.25 ಇಂಚ್ ಲೆಂತ್ ಬೇಕು ನಮಗೆ ಅವ್ರಿಗೆ. ಹಾಗೆ ಬ್ಯಾಕ್ ನೆಕ್ ಲೆಂತ್ ಬಂದು ನೋಡಿ 9.5 ಇಂಚ್ ಬೇಕು. ನಾವು ಇದ್ರ ಮೇಲೆ ಈ ಶೋಲ್ಡರ್ ಲೆಸ್ ಮಾಡಿ ನಾವು ಇದರಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಇವಾಗ ಇದೇ ಮೆಜರ್ಮೆಂಟ್ಗೆ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಮೊದಲಿಗೆ ಬಂದು ಸ್ನೇಹಿತರೆ ನೋಡಿ, ನಾನು ಕ್ಲೋಸಿಂಗ್ ಸೈಡನ್ನು ನನ್ನ ಕಡೆ ಹಾಕೊಂಡಿದ್ದೀನಿ, ಓಪನ್ ಸೈಡನ್ನು ಆ ಕಡೆ ಹಾಕೊಂಡಿದ್ದೀನಿ. ಇದು ಸೆಂಟ್ರಿಗೆ ನಾನು ಫೋಲ್ಡ್ ಮಾಡಿದ್ದೀನಿ ಲೈನಿಂಗನ್ನು. ಸ್ನೇಹಿತರೆ ನೋಡಿ ಇವಾಗ ಲೆಂತ್ ಬಂದು ಎಷ್ಟಿದೆ, 14.5 ಇಂಚ್ ಇದೆ, ಅಂದ್ರೆ 14.5 ಇಂಚು. ನಾವು ಇದಕ್ಕೆ 1 ಇಂಚನ್ನು ಆ್ಯಡ್ ಮಾಡಿ ಟೋಟಲ್ ಬಂದು 15.5 ಇಂಚಿಗೆ ಮೊದಲಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 15.5 ಇಂಚಿಗೆ ಇಲ್ಲಿಂದ ಈ ಲೈನಿಂದ 15.5 ಇಂಚಿಗೆ ನಾನು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಪ್ರತಿ ಒಂದು ಲೆಂತ್ ಎಷ್ಟಿದೆ ಬ್ಲೌಸ್ದು ನಿಮ್ಮದು ಅದಕ್ಕೆ 1 ಇಂಚನ್ನು ನಾವು ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ನೋಡಿ ಇವಾಗ ನಾನು ಶೋಲ್ಡರ್ ಮಾರ್ಜಿನನ್ನು ಮಾರ್ಕ್ ಮಾಡಿಬಿಡ್ತೀನಿ. ನಿಮಗೆ 1/2 ಇಂಚು ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಇದೆ ಇದರಲ್ಲಿ. ಹಾಗೆ ಕೆಳಗಡೆ ಕೂಡ 1/2 ಇಂಚು ಮಾರ್ಜಿನ್ಗೋಸ್ಕರ ನಾನು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚ್ ಬಿಟ್ಟಿದ್ದೀನಿ. ನೀವು ಸಾದಾ ಬ್ಲೌಸ್ ಹೊಲಿತೀವಿ ಅಂದರೆ ಜಾಸ್ತಿ ಬಿಡಬೇಕಾಗುತ್ತೆ. ನೋಡಿ ನಾವು ಕೆಳಗಡೆ ಹಾಗೆ ಮೇಲ್ಗಡೆ ಮಾರ್ಜಿನ್ ಬಿಟ್ಟು ಟೋಟಲ್ ಬಂದು ಇದು ಬಂದು ರೆಡಿ ಸ್ನೇಹಿತರೆ 14.5 ಇಂಚು ರೆಡಿ ಇದೆ. ಆಯ್ತಾ, ಇವಾಗ ಬಂದು ನೋಡಿ ಚೆಸ್ಟ್ ಮೆಜರ್ಮೆಂಟು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಚೆಸ್ಟ್ ಶೋಲ್ಡ್ರು ಎಷ್ಟಿದೆ ಅಂತ. ಶೋಲ್ಡ್ರು ಬಂದು 15 ಇಂಚು ಇದೆ ಸ್ನೇಹಿತರೆ. ನೋಡಿ ಇವಾಗ ಚೆಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ರೆಡಿ ಬಂದು ಅವ್ರದ್ದು 15 ಇಂಚ್ ಇದೆ. ಓಕೆ, 15 ಇಂಚು ರೆಡಿ ಶೋಲ್ಡ್ರ್ ಇದೆ. ಬ್ಯಾಕ್ ನೆಕ್ ಲೆಂತ್ ಬಂದು 9.5 ಇಂಚ್ ಇದೆ. 9 ಇಂಚ್ವರೆಗೂ ಇಡ್ಬೋದು. ನೋಡಿ 1/2 ಇಂಚು ನಾನು ಮಾರ್ಜಿನ್ ಸೇರಿಸಿ ತಗೊಂತೀನಿ. ನೋಡಿ ಇವಾಗ 9 ಇಂಚು ನಾನು ನೆಕ್ ಲೆಂತನ್ನು ಇಡ್ತಾ ಇದ್ದೀನಿ. ನೋಡಿ 9 ಇಂಚು ನೆಕ್ಕಿಗೆ ನಾನು ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ. ಇವಾಗ ಶೋಲ್ಡ್ರ್ ಬಂದು ಎಷ್ಟಿದೆ, ರೆಡಿ ಬಂದು 15 ಇಂಚು ನಾವು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ನೆಕ್ ಲೆಂತ್ ಬಂದು ಎಷ್ಟಿದೆ, 9 ಇಂಚ್ ಇದೆ. 9 ಇಂಚಿಗೆ ನಾವು ಇಲ್ಲಿ 2.25 ಇಂಚು ಲೆಸ್ ಮಾಡಬೇಕು. ಶೋಲ್ಡ್ರಲ್ಲಿ 2.25 ಇಂಚು ನಾವು ಲೆಸ್ ಮಾಡಬೇಕು. ನೋಡಿ ನಮಗೆ ರೆಡಿ ಶೋಲ್ಡ್ರ್ ಬಂದು ಇಲ್ಲಿವರೆಗೂ ಬಂತು. ಎಷ್ಟು ಬಂತು ಇವಾಗ ನೋಡಿ, 5.25 5.5 ಇಂಚ್ ಬಂತು. 5.5ಗೆ 1 ಪಾಯಿಂಟನ್ನು ಕಡಿಮೆ ಬಂದಿದೆ. 5.5 ಇಂಚ್ ಬಂದರೆ ಸಾಕು ನೋಡಿ ಸ್ನೇಹಿತರೆ. 5.5 ಇಂಚು ನಮಗೆ ರೆಡಿ ಶೋಲ್ಡರ್ ಅನ್ನೋದು ಬೇಕಾಗುತ್ತೆ. ಏಕೆಂದರೆ ಲೆಂತ್ ಬ್ಯಾಕ್ ಲೆಂತ್ ಪ್ರಕಾರ ನಾವು 2.25 ಇಂಚನ್ನು ಲೆಸ್ ಮಾಡಬೇಕು 9 ಇಂಚ್ ನಂತರ. ಓಕೆ, 9 ಇಂಚು 9.5 ಇಂಚು ಇದ್ರೂ ಕೂಡ ನೀವು 2.25 ಇಂಚನ್ನು ಲೆಸ್ ಮಾಡ್ಕೋಬೇಕು. ನೋಡಿ ನಾನು ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ತಾ ಇದ್ದೀನಿ.
ಹಾಗೆ ನೋಡಿ ಇವಾಗ ಸ್ನೇಹಿತರೆ ಶೋಲ್ಡರ್ನ ಎಷ್ಟು ಇಡಬೇಕು ಅಂತ. ಶೋಲ್ಡರ್ನ ನೋಡಿ ನೀವು ಎಷ್ಟಾದರೂ ಇಟ್ಕೋಬಹುದು. ನಾನು ಸ್ನೇಹಿತರೆ ಇದನ್ನ ನೆಕ್ ಬಿಡ್ತು ಬಂದು ನೋಡಿ 3 ಇಂಚ್ ಇಡ್ತಾ ಇದ್ದೀನಿ, 3 ಬೇಡ 2.25 ಇಂಚ್ ಇಡ್ತಾ ಇದ್ದೀನಿ. ಇವಾಗ ನಮಗೆ ಶೋಲ್ಡರ್ ಬಂದು 2.5 ಇಂಚ್ ಆಯಿತು. ನಮಗೆ ರೆಡಿ ಬಂದು 1.25 ಇಂಚ್ವರೆಗೂ ಮಾತ್ರ ಸಿಗುತ್ತೆ. ನೋಡಿ ಎಷ್ಟಿದೆ, 2.25 ಇಂಚು ನಾನು ನೆಕ್ ಬಿಡ್ತನ್ನ ಇಡ್ತಾ ಇದ್ದೀನಿ. ಇಲ್ಲಿ ಬಂದು 3.25 ಇಂಚ್ ಇಡ್ತೀನಿ, ಅರ್ಧ ಇಂಚು ಜಾಸ್ತಿ ಇಡ್ತೀನಿ ಸ್ನೇಹಿತರೆ. ಇದನ್ನ ಇದಕ್ಕೆ ನೋಡಿ ಒಂದು ಡಿಸೈನ್ ಅನ್ನ ಮಾರ್ಕ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನೀವು ರೌಂಡ್ ಶೇಪ್ ಅನ್ನು ಕೂಡ ಮಾರ್ಕ್ ಮಾಡ್ಕೋಬಹುದು. ನೋಡಿ ಇವಾಗ ನಾವು ನೆಕ್ ಲೆಂತ್ ಅನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಸ್ನೇಹಿತರೆ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ, ನೋಡಿ ಸ್ನೇಹಿತರೆ ಈ ಸೈಜ್ಗೆ ನಾವು 6 ಇಂಚು ಆರ್ಮೋಲ್ ಡೌನಿಂಗ್ ಅನ್ನ ತಗೊಂಡ್ರೆ ಸಾಕಾಗುತ್ತೆ. ನೋಡಿ ನಾನು ಮೊದಲಿಗೆ ಬಂದು 6 ಇಂಚು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಒಂದು ಚಿಕ್ಕದಾಗಿ ನೀವು ಮಾರ್ಕಿಂಗ್ ಹಾಕೊಂಬಿಡಿ. ಇದು ಪರ್ಫೆಕ್ಟ್ ಅಲ್ಲ. ನಮಗೆ ಬಾಡಿ ಮೆಜರ್ಮೆಂಟ್ ಕೊಟ್ಟಾಗ ನಮಗೆ ಆರ್ಮೋಲ್ ಡೌನಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಗೊತ್ತಾಗಲ್ಲ. ಇವಾಗ ನೋಡಿ ಇಷ್ಟು ಇದಕ್ಕೊಂದು ಮಾರ್ಕ್ ಹಾಕೊಂಡಿದ್ದೀನಿ. ಇವಾಗ ನಮ್ದು ಚೆಸ್ಟ್ ಮೆಜರ್ಮೆಂಟ್ 36 ಇದೆ. ಇದನ್ನು ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ ಬರೋದು 9 ಇಂಚು. ನೋಡಿ 9 ಇಂಚು ನಾನು ಮೊದಲಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಓಕೆ, ಇವಾಗ ಸ್ನೇಹಿತರೆ ಇದನ್ನ ಚೆಕ್ ಮಾಡ್ಕೋಬೇಕು. ನಾನು 6 ಇಂಚ್ ಇಟ್ಟಿದ್ದೀನಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. 6 ಇಂಚು 6 ಇಂಚು ಇಟ್ಟಿದ್ದೀನಿ ಸ್ನೇಹಿತರೆ. 6 ಇಂಚು ಆರ್ಮೋಲ್ ಡೌನಿಂಗ್ ಅನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನೋಡಿ ಕಾರ್ನರ್ ಸೈಡು ನಾವು ಇಲ್ಲಿ 1.25 ಇಂಚುವರೆಗೂ ನಾನು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬಂದು ಸ್ಕೇಲಲ್ಲಿ ನಾವು ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ನಾವು ಇವಾಗ ಚೆಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಇದ್ರ ಪ್ರಕಾರ ಬರುತ್ತೆ ಇಲ್ಲ ಅಂತೇಳಿ. ನೋಡಿ ಹಾಗೆ ಸುಮ್ಮನೆ ಒಂದು ಟಿಕ್ ಹಾಕೊತಾ ಇದ್ದೀನಿ. ನಿಮಗೆ ಇದು ಫೈನಲ್ ಅಲ್ಲ, ಒಂದ್ಸರಿ ಚೆಕ್ ಮಾಡ್ಕೊಂಡು ನೀವು ಫೈನಲ್ ಮಾಡ್ಕೋಬೇಕು. ನಮಗೆ ಬಾಡಿ ಮೆಜರ್ಮೆಂಟ್ ಕೊಟ್ಟಾಗ ನಾವು ಇದೇ ರೀತಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ನಾನು ಈ ಕಡೆಯಿಂದ ಚೆಕ್ ಮಾಡ್ತೀನಿ. ನೋಡಿ ಆರ್ಮೋಲ್ ಲೂಸಿಂಗ್ ಬಂದು ಇವ್ರದ್ದು 17.5 ಇಂಚ್ ಇದೆ. 17.5 ಅರ್ಧ ಬಂದು 8.25 8.25 ಆಗುತ್ತೆ. ನಮಗೆ ಬೇಕಾಗಿರೋದು 8.25 8.25 ಇಂಚು ರೆಡಿ ಬೇಕು. ನಮಗೆ 8.25 ಇಂಚೇ ಬೇಕು ಒಂದು ಸೈಡ್ ಬಂದು. ನೋಡಿ ಮೊದಲಿಗೆ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತೇಳಿ. ನೋಡಿ ನಮಗೆ 8.25 ಬರ್ತಾ ಇದೆ. ಇನ್ನೂ ನಾವು 1/4 ಇಂಚು ಕೆಳಗಡೆಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ನೋಡಿ 1/4 ಇಂಚು ನಾವು ಇನ್ನೂ ಡೌನಿಂಗೋಸ್ಕರ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇನ್ನೂ ಒಂದು ಸಾರಿ ಚೆಕ್ ಮಾಡೋಣ ಎಷ್ಟು ಬರುತ್ತೆ ಅಂತೇಳಿ. ಸ್ನೇಹಿತರೆ ನೋಡಿ ಇದು ಆರ್ಮೋಲ್ ಲೂಸಿಂಗ್ ಬಂದು ಅವ್ರದ್ದು ಜಾಸ್ತಿ ಇದೆ, ಹಾಗಾಗಿ ನೋಡಿ ಇದು ಕರೆಕ್ಟಾಗಿ ಬರ್ತದೆ ಸ್ನೇಹಿತರೆ. ಅಂದರೆ ನಾವು ಒಂದು 6.25 ಇಂಚು 6.25 ಇಂಚುವರೆಗೂ ಇಡ್ಬೋದು. ನೋಡಿ ಎಷ್ಟು ಇಟ್ಟಿದ್ದೀವಿ ನಾವು ಇವಾಗ ಮಾರ್ಕಿಂಗ್ ಮಾಡ್ಕೊಂಡು ಬಂದು ನೋಡಿ 6.25 ಇಟ್ಟಿದ್ದೀವಿ. ನಮಗೆ 6.25ಗೆ ಮಾರ್ಕಿಂಗು ಬೇಕು. ಇಷ್ಟು ಇವರು ಆರ್ಮೋಲ್ ಲೂಸಿಂಗ್ ಬಂದು 6.25ಗೆ ಬರ್ತಾಯಿದೆ ನೋಡಿ ಡೌನಿಂಗ್. ಓಕೆ, ನಾವು ಇವಾಗ ಇದಕ್ಕೆ ಒಂದು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ. ನೋಡಿ ಸ್ನೇಹಿತರೆ ಈ ಥರ ನೀವು ಸ್ಕೇಲ್ ಯೂಸ್ ಮಾಡ್ಕೊಂಬಿಟ್ರೆ ನಿಮಗೆ ತುಂಬ ಸುಲಭವಾಗಿ ಆರ್ಮೋಲ್ ಶೇಪನ್ನು ನೀವು ಮಾರ್ಕ್ ಮಾಡ್ಕೋಬೋದು. ನಿಮಗೆ ತುಂಬ ಈಸಿ. ಈ ಸ್ಕೇಲ್ ಇಲ್ಲದವರು ದಯವಿಟ್ಟು ಹೊಸ ಕಲಿಯವರು ಈ ಥರ ಸ್ಕೇಲನ್ನು ತಗೊಳ್ಳಿ, ಭಾಳ ಕಾಸ್ಟ್ಲಿ ಅಲ್ಲ ಇದು. ನೋಡಿ ಇವಾಗ ನಾವು ಬ್ಯಾಕ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದರೆ ಸ್ನೇಹಿತರೆ ನಮಗೆ ಆರ್ಮೋಲ್ ಲೂಸಿಂಗು ಸಿಗ್ತಿದೆ. 17.5 ಇಂಚು ಅವ್ರದ್ದು ಆರ್ಮೋಲ್ ಲೂಸಿಂಗ್ ಇದೆ. ನಾವು ಬಾಡಿ ಮೆಜರ್ಮೆಂಟೇ ತಗೊಂಡಿದ್ದೀನಿ, ಇದು 100% ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಇವಾಗ ಬಂದು ಸ್ನೇಹಿತರೆ ಸೊಂಟದ ಅಳತೆ ಎಷ್ಟಿದೆ, ವೆಸ್ಟ್ ಸೈಜ್ ಬಂದು 13 ಇಂಚ್ ಇದೆ. 13 ಅಂದರೆ ಅದು ನಾವು 30ಅನ್ನು 4ರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ ಬರೋದು 7.25 ಇಂಚು. ನೋಡಿ 7.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. 1 ಇಂಚು ಡಾಟ್ಗೋಸ್ಕರ ಮಾರ್ಕಿಂಗು, 1.25 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡ್ತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ ನೋಡಿ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡ್ತಾ ಇದ್ದೀನಿ. ನೀವು ಎಷ್ಟಾದರೂ ಬಿಡ್ಬೋದು. ನೋಡಿ ಇವಾಗ ನಾವು ವೆಸ್ಟ್ ಮೆಜರ್ಮೆಂಟ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಇವೆರಡು ಸೆಂಟ್ರಿಗೆ ಬಂದು ನಮಗೆ ಒಂದು ಡಾಟ್ ಪಾಯಿಂಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಎಷ್ಟಿದೆ, ಎರಡು ಸೆಂಟ್ರ್ ಎಷ್ಟಿದೆ, 8.25 ಇದೆ. 8.25 ಬಂದು 4.25 ಸೆಂಟ್ರ್ ಆಗುತ್ತೆ. ಓಕೆ, ಇಲ್ಲಿ ಮಾರ್ಕ್ ಮಾಡೋಣ. ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಬೇಕು. ಈ ಡಾಟನ್ನು ಸ್ನೇಹಿತರೆ 3.5 ಅಥವಾ 3.25 ಇಂಚ್ ಮಾತ್ರ ಹಿಡಿಬೇಕು. ಇದು ಜಾಸ್ತಿ ಹಿಡಿಬಾರ್ದು. ಇದನ್ನು ಜಾಸ್ತಿ ಹಿಡಿದ್ರೆ ಕೂಡ ಪ್ರಾಬ್ಲಮ್, ಶೋಲ್ಡರ್ ಡ್ರಾಪ್ ಆಗುತ್ತೆ. ಆಮೇಲೆ ಏನಂದರೆ ಇನ್ನೊಂದು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಲೂಸ್ ಆಗುತ್ತೆ ಅಂತೇಳಿ ಕೇಳಿದಾಗ ನೀವು ಏನು ಮಾಡ್ತೀರ ಅಂದರೆ ಇದರಲ್ಲೇ ಹಿಡ್ಕೊಟ್ಬಿಡ್ತೀರ, ಡಾಟಲ್ಲೇ ಹಿಡಿದು ಸರಿ ಮಾಡಿಬಿಡ್ತಾರೆ, ಸಾಕೋಗಿ ಬರುತ್ತೆ ಅಂತ. ಆ ಥರ ಹಿಡಿಯೋಕೆ ಹೋಗಬೇಡಿ ನೀವು, ಶೋಲ್ಡ್ರು ಡ್ರಾಪ್ ಆಗುತ್ತೆ. ನೋಡಿ ಇವಾಗ ನಾವು
ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಕಟ್ ಮಾಡೋಣ ಸ್ನೇಹಿತರೆ ಇವಾಗ. ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿದ್ದೀವಿ. ಇವಾಗ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡೋಣ ಸ್ನೇಹಿತರೆ. ನೋಡಿ ನಾನು ಈ ರೀತಿ ಇದನ್ನು ಏನು ಉಳಿದಿದ್ದು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಇದು ನೋಡಿ ಆರ್ಮಲ್ ಸೈಡ್ ಇದು ಕಟ್ ಮಾಡ್ಕೊಂಡಿವಲ್ಲ, ಇಲ್ಲೇ ಕೂಡ ನಾನು ಇಟ್ಕೊಂಡಿದ್ದೀನಿ. ಈ ರೀತಿ ಎರಡನ್ನೂ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಸ್ನೇಹಿತರೆ, ಇವಾಗ ನೋಡಿ ನಾವು ಏನು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನು ಇಟ್ಟು ಆ್ಯಸ್ ಇಟ್ ಈಸ್ ಹೆಂಗಿದೀವಿ ಹಂಗೆ ಮೊದಲಿಗೆ ಮಾರ್ಕ್ ಮಾಡ್ಕೋಣ. ಅದಕ್ಕಿಂತ ಮುಂಚೆ ನೋಡಿ ನಾನು ಇಲ್ಲಿಂದ ಒಂದು ಲೈನನ್ನು ಹಾಕ್ತಾ ಇದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ ಬೇಕಲ್ಲ ಸ್ನೇಹಿತರೆ ನಮಗೆ, ಹಾಗಾಗಿ ಲೈನನ್ನು ಹಾಕ್ತಾ ಇದ್ದೀನಿ. ತುಂಬ ಜನ ನನಗೆ ಕೇಳ್ತಾ ಇದ್ರು ಲೈನು, ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ನೀವು ಇದನ್ನು ಮಾರ್ಜಿನ್ ಹಿಡಿದಿಲ್ಲ ಅಂತೇಳಿ ಹಿಡಿದಿದ್ದೀನಿ. ಖಂಡಿತ ಬಟ್ ಮಾರ್ಕ್ ಮಾಡದೇ ಇರ್ಬೋದು, ಬಟ್ ಹಿಡಿದಿದ್ದೀನಿ. ನೋಡಿ ನಾನು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಲೈನಿಂದ ಇದನ್ನು ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ಆ್ಯಸ್ ಇಟ್ ಈಸ್ ಇದು ಹೆಂಗಿದೀವಿ ಹಂಗೆ ನಾನು ಇವಾಗ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಅದು ಫ್ರಂಟ್ ಬ್ಯಾಕ್ ಆರ್ಮೋಲ್ ಶೇಪನ್ನು ನಾನು ಆ್ಯಸ್ ಇಟ್ ಈಸ್ ಅದು ಹೆಂಗಿದೆಯೋ ಹಂಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡ್ಕೊಂಡು ನೋಡಿ ನಾವು ಎಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು, ಇದು ನಮಗೆ ಅವಶ್ಯಕತೆ ಇಲ್ಲ ಇವತ್ತು. ಇವಾಗ ಬಂದು ಸ್ನೇಹಿತರೆ ನಾವು ಡಾಟ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ, ಇದನ್ನು ನಾವು ಸ್ಟ್ರೈಟಾಗಿ ಲೈನ್ ಹಾಕೊಂಬಿಡಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇವಾಗ ಒಂದು ಸ್ನೇಹಿತರೆ ನೋಡಿ ಈ ಸ್ಕೇಲಲ್ಲಿ ನಾವು ಈ ರೀತಿ ಆರ್ಮೋಲ್ ಶೇಪನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಆರ್ಮೋಲ್ ಶೇಪನ್ನು ಅಲ್ಲ, ಫ್ರಂಟ್ ಆರ್ಮೋಲ್ ಶೇಪನ್ನು ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಡಾಟ್ ಪಾಯಿಂಟ್ ಬಂದು ನಮಗೆ ಅವ್ರದ್ದು ನಾನು ಬಾಡಿ ಮೆಜರ್ಮೆಂಟ್ ತಗೊಂಡಿರೋ ಪ್ರಕಾರ 10 ಇಂಚಿದೆ. ನೋಡಿ 10 ಇಂಚು ಅಂದರೆ ಅದಕ್ಕೆ ನಾವು 1/2 ಇಂಚು ಮಾರ್ಜಿನ್ ಸೇರಿಸಿ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ 1/2 ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಇಲ್ಲಿಂದ ಬಂದು ನಾನು 10 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತಿದ್ದೀನಿ. ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು 12.5 ಇಂಚಿಗೆ ನಾನು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ಇವಾಗ ನೋಡಿ ನೆಕ್ ವಿಡ್ತ್ ಬಂದು ಎಷ್ಟಿದೆ, ನೆಕ್ ಲೆಂತ್ ಬಂದು ಎಷ್ಟಿದೆ ಅಂದರೆ ನಾವು ವಿಡ್ತ್ ಬಂದು ಬ್ಯಾಕ್ ಪಾರ್ಟಲ್ಲಿ ಎಷ್ಟಿದೆಯೋ ಅಷ್ಟೇ ನಮಗೆ ಬಂತು. ಇವಾಗ ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಲೆಂತ್ ಬಂದು ನಾನು ಸ್ನೇಹಿತರೆ 6.25 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಇದಕ್ಕೆ ನೆಕ್ ಡಿಸೈನನ್ನು ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ ಇವಾಗ ಮೇನ್ ಡಾಟ್ ನಾವು ಡಾಟ್ ಪಾಯಿಂಟನ್ನು ಮೇನ್ ಡಾಟ್ ಎಲ್ಲಿಗೆ ಹಿಡಿಬೇಕು ಅಂದರೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು 9 ನೋಡಿ 9 ಇಂಚಿದೆ. ಚೆಸ್ಟ್ ಮೆಜರ್ಮೆಂಟ್ ಬಂದು 9 ಇಂಚಿದೆ. ಡಾಟ್ ಬಂದು ಸ್ನೇಹಿತರೆ ನೋಡಿ ಚೆಸ್ಟ್ನ 10ನೇ ಒಂದು ಭಾಗ ಅಂದರೆ 36 ಇದೆ. 10ನೇ ಒಂದು ಭಾಗ ಬಂದು 3.6 ಬರುತ್ತೆ. ನೋಡಿ ಇದನ್ನು 3.6ಗೆ ನಾನು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕೊಂಡ್ಬಿಟ್ಟು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಂಚು ಹೊರಗಡೆಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಈ ರೀತಿ ನೋಡಿ 1/2 ಇಂಚು ನಾನು ಹೊರಗಡೆಗೆ ಇಲ್ಲಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಕ್ರಾಸಲ್ಲಿ ಈ ಥರ ಲೈನ್ ಹಾಕೊಂಬಿಡಿ. ಇವಾಗ ಸ್ನೇಹಿತರೆ ನೋಡಿ ನಾನು ನಿಮಗೆ ಫಸ್ಟಿಗೆ ಮೊದಲಿಗೆ ಹೇಳಿದೆ 36 ಮೆಜರ್ಮೆಂಟ್ ಇದೆ. ಒಂದು ಇಂಚು 1/4 ಇಂಚು ಎಕ್ಸ್ಟ್ರಾ ಅವ್ರದ್ದು ಬರ್ತಾ ಇದೆ ಲೂಸ್ ಅಂತೇಳಿ. ಅದಕ್ಕಾಗಿ ನೋಡಿ ನಾನು ಇಲ್ಲಿ ಮೆಜರ್ಮೆಂಟ್ ತಗೊಳ್ತಾ ಇದ್ದೀನಿ. 9 ಇಂಚು ಚೆಸ್ಟ್ ಮೆಜರ್ಮೆಂಟು ಸರಿಯಾಗಿದೆ. ಇಲ್ಲಿ ಬಂದು 9.25 ಇಂಚು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಲೈನಿಗೆ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಂಡ್ಬಿಡಿ. ನಿಮಗೆ ಡಾಟ್ ಅನ್ನೋದು ಎಷ್ಟು ಬೇಕು ಈ ಬ್ಲೌಸ್ಗೆ ಅನ್ನೋದು ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ನೋಡಿ ಈ ಥರ ನಾವು ಒಂದು ಲೈನ್ ಹಾಕೊಂಡಿದ್ದೀವಿ. ಇವಾಗ ಬಂದು ಇದಕ್ಕೆ 1.25 ಇಂಚ್ 1.25 ಇಂಚು ನಾವು ಮಾರ್ಜಿನನ್ನು ಬಿಟ್ಟಿದ್ದೀವಿ. ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ. ಇವಾಗ ಸ್ನೇಹಿತರೆ ನೋಡಿ ಚೆಸ್ಟ್ ಸೊಂಟ ತಳತೆ ಎಷ್ಟಿದೆ 13 ಇಂಚಿದೆ. 13 ನಾವು 4 ಭಾಗ ಮಾಡಿದಾಗ ನಮಗೆ 7.5 ಇಂಚು ನಮಗೆ ರೆಡಿ ಬೇಕಾಗುತ್ತೆ. ಮೇಲಕ್ಕೆ 1.5 ಇಂಚು ನಾನು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ಈ ಲೈನ್ ಸೆಕೆಂಡ್ ಡಾಟ್ ಪಾಯಿಂಟ್ ಏನಿದೆ ಇದಕ್ಕೆ ಮೇಲಿಂಚೆ 1 ಇಂಚು ನಾನು ಮಾರ್ಕ್ ಮಾಡ್ಕೊಂಡು ಇದನ್ನು ಸ್ಟ್ರೈಟಾಗಿ
ಇದು ನಮ್ಮ ಲೈನ್ ಹಾಕ್ಬಾರ್ದು ಸ್ನೇಹಿತರೆ. ನಾವು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡ ನಂತರನೇ ನಾವು ಲೈನನ್ನು ಹಾಕೋಣ. ಇವಾಗ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ರೆಡಿ ಬಂದು ಎಷ್ಟಿದೆ, ಸೊಂಟ ಸೈಜ್ ನಮಗೆ ಬೇಕಾಗಿರೋದು 7.5 ಇಂಚ್ ಬೇಕು ನಮಗೆ. ಇದು ನೋಡಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಟೋಟಲ್ ಬಂದು 10 ಇಂಚ್ ಇದೆ ನೋಡಿ. 10 ಅಂದರೆ ನಮಗೆ ಇವಾಗ ಡಾಟ್ ಎಷ್ಟು ಬರುತ್ತೆ ಅಂತ ಅಂದರೆ ನೋಡಿ 7.5 ಇಂಚು ನಮಗೆ ಸೊಂಟ ಅಳತೆ ರೆಡಿ ಬೇಕು. ಇನ್ನು ಉಳಿಯೋದು ನಮಗೆ ಡಾಟ್ ಬಂದು 2.5 ಇಂಚು ನಮಗೆ ಡಾಟ್ ಬೇಕಾಗುತ್ತೆ ನೋಡಿ. ಇವಾಗ ನಾವು 2.5 ಇಂಚನ್ನು ಡಾಟ್ ಹಿಡಿಯೋಣ. 1/4 ಇಂಚು, ಹಾಗೆ ಈ ಸೈಡ್ 1/4 ಇಂಚು, ಈ ಸೈಡ್ 1/4 ಇಂಚು ನಮಗೆ ಬೇಕಾಗುತ್ತೆ. ಇದು ನಮಗೆ ಡಾಟ್ ಎಷ್ಟು ಬೇಕು ಅನ್ನೋದನ್ನು ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ನೋಡಿ. ಈ ಥರ ನೀವು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಟ್ರೈ ಮಾಡ್ಬೋದು. ಅಳತೆ ಬ್ಲೌಸ್ ಕೊಟ್ಟಾಗ ನಿಮಗೆ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ. ನೋಡಿ ಇವಕ್ಕೆ ಲೈನ್ ಹಾಕೋಣ. ನೋಡಿ ಈ ಸೈಡ್ ಬಂದು ನಾನು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಅಷ್ಟೇ. ಸ್ನೇಹಿತರೆ ನೋಡಿ ಇವಾಗ ನಾವು ಈಸಿಯಾಗಿ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ವಿ. ಡಾಟ್ ನೋಡಿ, ಡಾಟ್ ಎಷ್ಟು ಹಿಡಿಬೇಕು ಅನ್ನೋದು ಕೂಡ ನಮಗೆ ಫಸ್ಟ್ ನಮಗೆ ಈ ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಹಾಗೆ ಅಪ್ಪರ್ ಚೆಸ್ಟನ್ನು ನಾವು ಎಷ್ಟು ಇಟ್ಟಿದ್ದೀವಿ ಇದರಲ್ಲಿ ಡಿವೈಡ್ ಮಾಡಿ ಅದನ್ನು ಇಟ್ಟಾಗ ನಮಗೆ ಕಂಪಲ್ಸರಿ ಈ ಲೈನು ನಮಗೆ ಡಾಟ್ ಎಷ್ಟು ಬೇಕು ಅನ್ನೋದನ್ನು ಕ್ಲಿಯರಾಗಿ ತೋರಿಸ್ಬಿಡುತ್ತೆ ನೋಡಿ. ಈ ಲೈನು ನಮಗೆ ಕ್ಲಿಯರಾಗಿ ಡಾಟ್ ಎಷ್ಟು ಹಿಡಿಬೇಕು ಅನ್ನೋ ತೋರಿಸುತ್ತೆ. ಇದರಲ್ಲಿ ನೀವು ಚೆಸ್ಟ್ ಸೊಂಟ ಅಳತೆ ಇದೆಯಲ್ಲ ಅದ್ರ 4ನೇ 1 ಭಾಗವನ್ನು ನೀವು ಎಷ್ಟು ಇದಕ್ಕೆ ಲೆಸ್ ಮಾಡಿ ಉಳಿದನ್ನು ನೀವು ಎಷ್ಟು ಉಳಿಯುತ್ತೆ ನೋಡ್ಕೊಂಡ್ರೆ ನಮಗೆ ಈಸಿಯಾಗಿ ಡಾಟ್ ಅನ್ನೋದು ಸಿಕ್ಬಿಡುತ್ತೆ. ನಾವು ಅಷ್ಟೇ ಡಾಟನ್ನು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಇದು ಮೇನ್ ಡಾಟ್ ಆಯಿತು ನೋಡಿ. ಇವಾಗ ಉಕ್ಪಟ್ಟಿ ಹತ್ರ ಡಾಟ್ ಬರುತ್ತಲ್ಲ, ಇದನ್ನು 4.5 ಇಂಚ್ ಇದೆ. ಇದು ಸೆಂಟ್ರ್ ಬಂದು 2.25 ಇಂಚ್ ಆಗುತ್ತೆ ನೋಡಿ. ನಾನು 2.25 ಇಂಚಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಒಂದೇ ಲೈನ್ ಹಾಕ್ಬಿಡ್ತೀನಿ ಸ್ನೇಹಿತರೆ, ನಮಗೆ ಗೊತ್ತಾಗುತ್ತೆ ಈಸಿ. ಹಾಗೆ ನೋಡಿ ಈ ಆರ್ಮೋಲ್ ಡೌನಿಂಗಲ್ಲಿ ಒಂದು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 4ನೇ ಡಾಟ್ ಬರಲ್ಲ ಸ್ನೇಹಿತರೆ. ಇದೇನೇ ಇದ್ರೂ 3 ಡಾಟ್ ಮಾತ್ರ ಬರುತ್ತೆ. ಇವಾಗ ನೋಡಿ ಇಲ್ಲಿಂದ ಬಂದು 2.25 ಇಂಚು ಗ್ಯಾಪ್ ಇರಬೇಕು ಸ್ನೇಹಿತರೆ. ಇಲ್ಲಿಂದ ಇಲ್ಲಿವರೆಗೂ ನಮಗೆ ಪ್ರತಿಯೊಂದು ಕೂಡ ಡಿಫ್ರೆನ್ಸ್. ಈ ಡಾಟ್ ಬಂದು ನಮಗೆ ಸೆಂಟ್ರಲ್ಲಿ 2.25 ಇಂಚು ನಮಗೆ ಗ್ಯಾಪ್ ಇರಬೇಕು ನೋಡಿ. ಈ ಥರ ನಮಗೆ ಗ್ಯಾಪ್ ಅನ್ನೋದು ಕ್ರಿಯೇಟ್ ಆಗಬೇಕು ನಮಗೆ. ಹಾಗಾದರೆ ಇದು ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಕೂರುತ್ತೆ ನೋಡಿ. ನಮಗೆ ಈ ರೌಂಡ್ ಶೇಪ್ ಅನ್ನೋದೈತಲ್ಲ ಇದು ನೀಟಾಗಿ ಸಿಗಬೇಕು. ಇದು ಒಂದು ಡಾಟ್ ಹೆಚ್ಚಿಗೆ ಒಂದು ಡಾಟ್ ಕಡಿಮೆ ಆದರೆ ಅದು ಫಿಟ್ಟಿಂಗ್ ಆಗಿ ಕೂರಲ್ಲ ಸ್ನೇಹಿತರೆ. ನೋಡಿ ಇದರಲ್ಲಿ ನಾವು ಫ್ರಂಟ್ ಪಾರ್ಟಿಯಲ್ಲಿ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಕಟ್ ಮಾಡೋಣ. ನೋಡಿ 1/4 ಇಂಚು ಮಾರ್ಜಿನ್ ಬಿಟ್ಟು ನಾನು ಕಟ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ ಇವಾಗ ಡಾಟ್ ಪಾಯಿಂಟ್ ಏನೇನಿದೆ ಇವಕ್ಕೆ ನಾವು ಕ್ಲೀನಾಗಿ ನ್ಯಾಚ್ ಹಾಕೊಂಡ್ಬಿಡೋಣ. ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ಇದು. ಸ್ನೇಹಿತರೆ ನೋಡಿ ನಿಮಗೆ ಇದು ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋ ಬೇಕಾದರೂ ಮಾಡ್ತೀನಿ. ಬ್ಯಾಕ್ ಪಾರ್ಟನ್ನು ತಗೊಂಡಿದ್ವಿ. ಇವಾಗ ನಮಗೆ ಸ್ನೇಹಿತರೆ ಅಳತೆ ಬ್ಲೌಸ್ ಕೊಟ್ಟಾಗ ನಮ್ಗೆ ಈಸಿಯಾಗಿ ಬೆಲ್ಟ್ ಎಷ್ಟಿದೆ ಅಳತೆ ಬ್ಲೌಸಲ್ಲಿ ನಾವು ಅಷ್ಟನ್ನೇ ಇಟ್ಬಿಡ್ಬೋದು. ಬಟ್ ಇದರಲ್ಲಿ ಹಂಗಾಗಲ್ಲ. ಏನಕ್ಕಂದರೆ ನಮಗೆ ಅಳತೆ ಬ್ಲೌಸು ಕೊಟ್ಟಿರಲ್ಲ ಸ್ನೇಹಿತರೆ ಅವರು. ಬೆಲ್ಟ್ ಎಷ್ಟು ಬೇಕಂತ ನಾವು ಇವಾಗ ಅಳತೆ ನಾವೇನು ಕಟ್ ಮಾಡಿರ್ತೀವಿ ಇದರಲ್ಲೇ ಕೂಡ ನೋಡ್ಕೋಬೇಕು ನಾವು. ಇವಾಗ ನೋಡಿ ನಾನು ಈ ರೀತಿ ಫ್ರಂಟು ಬ್ಯಾಕು ಎರಡನ್ನೂ ಇಟ್ಕೊಂಡಿದ್ದೀನಿ. ಇವಾಗ ಬಂದು ಇಲ್ಲಿ ನಮಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಬೆಲ್ಟು ಸೈಡ್ ನೋಡಿ, ಈ ಸೈಡ್ ಬಂದು ಎಷ್ಟಿದೆ ಅಂತ ಬೆಲ್ಟ್ ಬೇಕಂತ ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ ನಮಗೆ ಬಂದು 2.5 ಇಂಚು ರೆಡಿ ಬೇಕು. ಈ ಕಡೆಗೆ ನಮಗೆ 2.5 ಇಂಚು ರೆಡಿ ಬೇಕಾಗುತ್ತೆ. 2.5 ಅಂದರೆ ನಾವು 1 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಅಲ್ಲಿಗೆ ಟೋಟಲ್ ಬಂದು ನಾವು 3.5 ಅಥವಾ 3.25 ಇಂಚಿಗೆ ಒಂದು ಬಾಕ್ಸನ್ನು ಹಾಕೋಬೇಕು ಈ ರೀತಿ. ನೋಡಿ ಇದಕ್ಕೆ ಮೇಲಕ್ಕೆ ಒಂದು 1/2 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಏನಂದರೆ ಸ್ನೇಹಿತರೆ ನೋಡಿ ಇಲ್ಲಿ ನಾವು ಇಲ್ಲಿ ಏನು ಕ್ರಾಸನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದನ್ನು 1.5 ಇಂಚು ನಾವು ಕ್ರಾಸನ್ನು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು 1 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನೋಡಿ ಇದನ್ನು ನಾವು ಫ್ರಂಟ್ ಉಕ್ಪಟ್ಟಿ ಬರುತ್ತಲ್ಲ ಅಲ್ಲಿ 1/4 ಇಂಚು ಜಾಸ್ತಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಸೊಂಟದ ಅಳತೆ ಬಂದು ಎಷ್ಟಿದೆ 7.5 ಬರುತ್ತೆ. ಒಂದು ಸೈಜ್ ಬಂದು 7.5 ಬರುತ್ತೆ. ನಾನು 8 ಇಂಚು ಎಕ್ಸ್ಟ್ರಾ ಒಂದು 1/2 ಇಂಚು ತಗೊಂಡು ನಮಗೆ ಬೆಲ್ಟನ್ನು ಕಟ್ ಮಾಡ್ತಾ ಇದ್ದೀನಿ. ಮಾರ್ಜಿನ್ ಬಂದು 1/4 ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಡಾಟನ್ನು ನಾವು ಎಷ್ಟು ಹಿಡಿದಿದ್ದೀವಿ 3.25 ಇಂಚಿಗೆ ಡಾಟನ್ನು ಹಿಡಿದಿದ್ದೀವಿ. ಇಲ್ಲಿ ಬಂದು ಸ್ನೇಹಿತರೆ ನಾವು ಇಲ್ಲಿ 1 ಇಂಚು ಡೌನ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಬಂದು ಎಷ್ಟಿದೆ
3.25 ಇದೆ. ಇಲ್ಲಿ ಒಂದು 1 ಇಂಚ್ ಕಡಿಮೆ ಮಾಡಿದಾಗ ನಮಗೆ 2.25 ಆಯಿತು. ಇವಾಗ ನೋಡಿ ಈಸಿಯಾಗಿ ನಮಗೆ ಕ್ರಾಸ್ ಬೆಲ್ಟ್ ಅನ್ನೋದು ಸಿಕ್ಬಿಡುತ್ತೆ ಈ ರೀತಿ. ಓಕೆ, ಇದನ್ನು ನೋಡಿ ಈ ರೀತಿ ಬರುತ್ತಲ್ಲ, ಇದರಲ್ಲೇ ಒಂದು ಸ್ವಲ್ಪ ಸೇಪ್ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ನೀವು ನಮಗೆ ಈಸಿಯಾಗಿ ಕ್ರಾಸ್ ಬೆಲ್ಟ್ ಅನ್ನೋದು ಸಿಗುತ್ತೆ. ಸ್ನೇಹಿತರೆ ನೋಡಿ, ನಿಮಗೆ ನೆಕ್ಸ್ಟ್ ಬಂದು ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ನಾನು. ನಿಮಗೆ ಈ ಕಟಿಂಗ್ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋ ಬಂದಾಗ ನಿಮಗೆ ಒಂದು ಲೆಕ್ಕ ಸಿಗುತ್ತೆ ನಿಮಗೆ. ನೋಡಿ, ನಾನು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಲೀವ್ ಕಟ್ ಮಾಡೋಣ ಸ್ನೇಹಿತರೆ. ಸ್ಲೀವ್ ಲೆಂತ್ ಬಂದು ಸ್ನೇಹಿತರೆ 9 ಇಂಚ್ ಇದೆ. ಆರ್ಮೋಲ್ ಲೂಸಿಂಗ್ ಬಂದು ನಾವು ಆಲ್ರೆಡಿ ನಾವು ಸ್ಲೀವಲ್ಲಿ ಎಷ್ಟು ಕಟ್ ಮಾಡ್ಕೊಂಡಿದ್ದೀವೋ ನಾವು ಅಷ್ಟೇ ಮಾಡ್ಕೋಬೇಕು. ಇದರಲ್ಲಿ ಕೂಡ ಇಲ್ಲಿಗೆ ಬಂದು ಇದಕ್ಕೆ ಒಂದು ಸ್ಟ್ರೈಟ್ ಮಾಡಲಿಕ್ಕೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ನಾವು ಮಾರ್ಜಿನ್ಗೋಸ್ಕರ 1/2 ಇಂಚ್ ಬೇಕು. ಹಾಗಾಗಿ ನೋಡಿ, ಮಾರ್ಜಿನ್ಗೋಸ್ಕರ 1/2 ಇಂಚ್ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ನಮಗೆ ಸ್ಲೀವ್ ಲೆಂತ್ ಒಂದು 9 ಇಂಚ್ ಇದೆ. 9 ಇಂಚಿಗೆ ನಾವು 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಿ ಟೋಟಲ್ ಬಂದು 9.5 ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 9.5 ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಕ್ಯಾಪ್ ಹೈಟ್ ಬಂದು ಸ್ನೇಹಿತರೆ ಚೆಸ್ಟ್ ಮೆಜರ್ಮೆಂಟ್ನ 10ನೇ 1 ಭಾಗ ಬಂದು 3.5 ಬರುತ್ತೆ. 3.6 ಬರುತ್ತೆ. ನಾನು 3.5 ಇಂಚಿಗೆ ಕ್ಯಾಪ್ ಹೈಟ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮಗೆ ಬಂದು ಆರ್ಮೋಲ್ ಲೂಸಿಂಗ್ ಬಂದು 17.5 ಇಂಚ್ ಇದೆ, ಅಂದರೆ 8.25 ಬರುತ್ತೆ ಸ್ನೇಹಿತರೆ. ನೋಡಿ, 8.25 ಇಂಚಿಗೆ ನಾನು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇದು ಸಾಲ್ತಾ ಇಲ್ಲ ಸ್ನೇಹಿತರೆ, ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊತೀನಿ ಇದನ್ನು. ನೋಡಿ, ನಮಗೆ ಆರ್ಮೋಲ್ ರೌಂಡಿಂಗ್ ಬಂದು ಎಷ್ಟಿದೆ ಸ್ನೇಹಿತರೆ? 8.25 ಇಂಚ್ ಬೇಕು. ನೋಡಿ, 8.25 ಇಂಚು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ, ಈ ಸೈಡ್ ಬಂದು ಎಷ್ಟು ಬಂತು? ನಮಗೆ 7.25 ಇಂಚ್ ಬಂತು. ಯಾವಾಗಲೂ 1 ಇಂಚು ಕಡಿಮೆ ಬರುತ್ತೆ. ಈ ಕ್ರಾಸ್ ಹಿಡಿದಾಗ ನಮಗೆ 1 ಇಂಚ್ ಜಾಸ್ತಿ ಬರುತ್ತೆ, ಈ ಕ್ರಾಸ್ ಹಿಡಿದಾಗ 1 ಇಂಚು ಕಡಿಮೆ ಬರುತ್ತೆ. ನೋಡಿ, ಇವಾಗ ನೋಡಿ, ಇದಕ್ಕೆ ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ ನಾವು ಸೇಪಿಗೋಸ್ಕರ. ಹಾಗೆ ನೋಡಿ, ಇವೆರಡು ಸೆಂಟ್ರಿಗೆ ಒಂದು ಬಾಕ್ಸನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ನೋಡಿ, 8 ಇಂಚ್ ಬರ್ತಾ ಇದೆ, 7.25 ಇಂಚ್ ಬರ್ತಾ ಇದೆ. ಅದು ಸೆಂಟ್ರ್ ಬಂದು 4ಕ್ಕೆ 1 ಇಂಚ್ 1 ಪಾಯಿಂಟು ಕಡಿಮೆ ಆಗುತ್ತೆ. ನಿಮಗೆ ಇದು ತುಂಬ ಸಿಂಪಲ್ ಮೆಥಡ್ ಸ್ನೇಹಿತರೆ. ನೀವು ಆರ್ಮೋಲ್ ಸ್ಲೀವನ್ನು ಈಸಿಯಾಗಿ ನೀವು ಕ್ರಾಸಲ್ಲಿ ಶೇಪನ್ನು ತೆಗೆದುಬಿಡ್ಬೋದು. ನೋಡಿ, ಈ ಥರ ನೀವು ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಸ್ಲೀವ್ ಶೇಪ್ ಅನ್ನೋದು ಐತಲ್ಲಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇವೆರಡು ಸೆಂಟ್ರಿಗೆ ಎಷ್ಟು ಬರುತ್ತೆ ಅಷ್ಟನ್ನು ನೀವು ಮೊದಲಿಗೆ ಒಂದು ಲೈನ್ ಹಾಕೊಂಬಿಡಿ ಈ ರೀತಿ. ಹಾಗೆ ನೋಡಿ, ಇವೆರಡು ಸೆಂಟ್ರಿಗೆ ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಪರ್ಫೆಕ್ಟಾಗಿ ನಿಮಗೆ ಒಂದು ವಿಡಿಯೋ ಮಾಡೋಕ್ಕಿದ್ದೀನಿ. ಸ್ಲೀವನ್ನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ದಯವಿಟ್ಟು ನೋಡದೇ ಇದ್ದವರು ಆ ವಿಡಿಯೋ ನೋಡಿ. ಹಾಗೆ ನೋಡಿ, ಇಷ್ಟು ಬಾಕ್ಸ್ ಅಲ್ಲಿಂದ ಇಲ್ಲಿವರೆಗೂ ನಾವೊಂದು ಕ್ರಾಸಲ್ಲಿ ಈ ರೀತಿ ಲೈನ ಹಾಕೊಂಬಿಡಿ. ಹಾಗೆ ನೋಡಿ, ಲೂಸ್ ಬಂದು ಸ್ಲೀವ್ ಲೂಸ್ ಬಂದು ಎಷ್ಟಿದೆ, ಫಿಟ್ಟಿಂಗ್ ಬಂದು ನೋಡಿ, ಸ್ಲೀವ್ ರೌಂಡಿಂಗ್ ಬಂದು ನಮಗೆ 11 ಇಂಚ್ ಇದೆ. 5.5 ಇಂಚ್ ಮಾರ್ಕ್ ಮಾಡ್ಕೊತೀನಿ. 2 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಬೇಕಾದ್ರೆ ಇದಕ್ಕೆ ಸ್ವಲ್ಪ ಕ್ರಾಸಲ್ಲಿ ಈ ರೀತಿ ನೀವು ಲೈನ್ ಹಾಕೋಬೇಕು ಸ್ನೇಹಿತರೆ. ನೋಡಿ, ಇವಾಗ ಈ ಶೇಪನ್ನು ನಾವು ಯಾವ ರೀತಿ ಮಾರ್ಕ್ ಮಾಡೋದು ಅಂತ ತೋರಿಸ್ಬಿಡ್ತೀನಿ ನಾನು ನಿಮಗೆ. ನೋಡಿ, ಈ ಥರ ಸ್ಕೇಲ್ ಇಟ್ಕೊಂಡಾಗ ನಿಮಗೆ ಇದು ಸೆಂಟ್ರ್ ಬರುತ್ತೆ. ನೋಡಿ, ಈ ಬಾಕ್ಸ್ ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ನಾವು ಕ್ಯಾಪ್ ಹೈಟನ್ನು, ಈ ಸೆಂಟ್ರಿಗೆ 1 ಪಾಯಿಂಟ್ ಬರುತ್ತೆ. ಇದನ್ನು ಈ ರೀತಿ ನೀವು ಸ್ಕೇಲ್ ಇಟ್ಕೊಂಡು ಈಸಿಯಾಗಿ ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಬಿಡಿ. ನೋಡಿ, ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡು ಇವಾಗ ಇದೇ ಸ್ಕೇಲನ್ನು ಈಸಿಯಾಗಿ ನೋಡಿ 1/2 ಇಂಚು ಇಲ್ಲಿಂದ 1/2 ಇಂಚು ಮೇಲ್ಗಡೆ ಇರಬೇಕು ಸ್ಕೇಲ್ ಯಾವಾಗಲೂ. ನೋಡಿ, ನಮಗೆ ಪರ್ಫೆಕ್ಟಾಗಿ ಆರ್ಮೋಲ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಹೊಸಬ್ರು ದಯವಿಟ್ಟು ಈ ರೂಲ್ಸನ್ನು ಫಾಲೋ ಮಾಡಿ. ಹಾಗೆ ನೋಡಿ, ಇಲ್ಲಿ ಲೈನ್ ಇದೆ ಸ್ನೇಹಿತರೆ, ಇಲ್ಲಿಂದ 1/2 ಇಂಚು ನಾವು ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದನ್ನು ಕೂಡ ಅಷ್ಟೇ ನೋಡಿ ಈ ರೀತಿ ನಾವು ಸೇರಿಸೋಣ. ನೋಡಿ, ಇದನ್ನು ನೋಡಿ ಈ ರೀತಿ ನೀವು ಮಾಡ್ಕೋಬೇಕು. ನಮಗೆ ನೋಡಿ, ಸ್ಲೀವ್ ಶೇಪ್ ಅನ್ನೋದಿಲ್ಲ 100% ಪಕ್ಕ ಬರುತ್ತೆ. ಯಾವುದೇ ರಿಂಕಲ್ಸ್ ಬರಲ್ಲ. ಈ ರೀತಿ ನೀವು ಸ್ಲೀವ್ ಕಟ್ ಮಾಡೋದ್ರಿಂದ ದಯವಿಟ್ಟು ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ. ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ಎಕ್ಸ್ಟ್ರಾ ಬಿಟ್ಕೊಂತ ಇದ್ದೀನಿ ಸ್ನೇಹಿತರೆ. ಯಾವಾಗಲೂ ಅಡ್ವಾನ್ಸಾಗಿ ಥಿಂಕ್ ಮಾಡಬೇಕು. 1/4 ಇಂಚು ಯಾವಾಗಲೂ ಹೆಚ್ಚುವರಿ ಇರಬೇಕು ಮೆಜರ್ಮೆಂಟ್ ತಗೊಂಡಾದ್ರೂ ಅಷ್ಟೇ. ಏನಕ್ಕಂದರೆ ಹೊಸದಾಗಿದ್ದರು ಸ್ವಲ್ಪ ಲೂಸಲ್ಲಿ ಇದ್ದರೆ ಮತ್ತೆ ಬೇಕಾದ್ರೆ ಅವ್ರಿಗೆ ಅಡ್ಜಸ್ಟ್ ಮಾಡಿ ಕೊಡ್ಬೋದು ಸ್ನೇಹಿತರೆ. ನೋಡಿ, ನಾನು ಫ್ರಂಟ್ ಶೇಪನ್ನು ಕಟ್ ಮಾಡ್ತಾ ಇದ್ದೀನಿ.
ನೋಡಿ ನಮಗೆ ಸ್ಲೀವ್ ಅನ್ನೋದು ಈ ರೀತಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ದರೆ ಕೂಡ ಡಿಸ್ಲೈಕ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ.